ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ನಡೆಯುತ್ತಿರುವ 5 ದಿನಗಳ ಅಂತರ್ ಸಂಸದೀಯ ಒಕ್ಕೂಟದ 148ನೇ ಅಧಿವೇಶನದಲ್ಲಿ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್ ನಾರಾಯಣ್ ಸಿಂಗ್ ನೇತೃತ್ವದ 7 ಸದಸ್ಯರ ಭಾರತದ ಸಂಸದೀಯ ನಿಯೋಗ ಭಾಗವಹಿಸಿದೆ. ಅಧಿವೇಶನದಲ್ಲಿ ನಿನ್ನೆ ಮಾತನಾಡಿದ ಹರಿವಂಶ್ ನಾರಾಯಣ್ ಸಿಂಗ್, ಪಾಕಿಸ್ತಾನವು ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡುವುದು, ಸಹಾಯ ಮಾಡುವುದು ಮತ್ತು ಅದನ್ನು ಸಮರ್ಥಿಸಿಕೊಳ್ಳುವುದು ದೊಡ್ಡ ಇತಿಹಾಸವೇ ಇದೆ. ಅಂತರ್ ಸಂಸದೀಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಿಗೂ ಈ ಬಗ್ಗೆ ಚೆನ್ನಾಗಿ ತಿಳಿದಿದೆ ಎಂದರು. ಭಯೋತ್ಪಾದನೆಯ ಕಾರ್ಖಾನೆಯನ್ನು ಇಸ್ಲಾಮಾಬಾದ್ ಸ್ಥಗಿತಗೊಳಿಸಬೇಕಿದೆ. ಪಾಕಿಸ್ತಾನದ ಗಡಿಯಿಂದ ಜಮ್ಮು ಕಾಶ್ಮೀರಕ್ಕೆ ನುಸುಳುಕೋರರನ್ನು ನಿಯಂತ್ರಿಸಬೇಕಾಗಿದೆ ಎಂದು ಹರಿವಂಶ್ ಅವರು ಇದೇ ವೇಳೆ ಪಾಕಿಸ್ತಾನಕ್ಕೆ ಸಲಹೆ ನೀಡಿದರು. ಭಾರತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಇಂತಹ ಶಕ್ತಿಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಪಾಕಿಸ್ತಾನ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಜಾಗತಿಕ ಹಿತದೃಷ್ಟಿಯಿಂದ ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕರಿಸಬೇಕಿದೆ ಎಂದು ಅವರು ಹೇಳಿದರು.